ಜಮೈಕನ್ ಫ್ರಾಗ್ಮೆಂಟ್. ಜಮೈಕನ್ ಫ್ರಾಗ್ಮೆಂಟ್ ಅನ್ನೋದು ಗಣಾಂಕೀಯ ವಿವರಣೆಯಲ್ಲಿ ನಾವು ತಾರತಮ್ಯ ಮಾಡ್ತಕ್ಕಂಥ ಒಂದು ಪಾಠ. ಸಾಮಾನ್ಯವಾಗಿ ನಮ್ಮಲ್ಲಿ ಅಮೆರಿಕ ತಗೊಳ್ಳಿ, ಕರಿಯರು ಮತ್ತು ಬಿಳಿಯರು ಅಂತಕ್ಕಂಥ ಎರಡು ಪಂಗಡ ಇದೆ. ಅಲ್ಲಿ ಬಿಳಿಯರು ಕರಿಯರನ್ನ ದೌರ್ಜನ್ಯದಿಂದ ನೋಡ್ತಾರೆ. ನಮ್ಮಲ್ಲಿ ಶ್ರೀಮಂತರು ಬಡವರನ್ನ ದೌರ್ಜನ್ಯದಿಂದ ನೋಡ್ತಾರೆ. ಆ ಒಂದು ಕಾನ್ಸೆಪ್ಟ್ ಅನ್ನ ಚರ್ಚೆ ಮಾಡ್ತಕ್ಕಂಥದ್ದೇ ಜಮೈಕನ್ ಫ್ರಾಗ್ಮೆಂಟ್. ಎಸ್, ದಿಸ್ ಲೆಸನ್ ಈಸ್ ರಿಟನ್ ಬೈ ಎ.ಎಲ್. ಹ್ಯಾಂಡ್ರಿಕ್ಸ್. ಲೇಖಕರ ಹೆಸರೇನು? ಎಸ್, ಎ.ಎಲ್. ಹ್ಯಾಂಡ್ರಿಕ್ಸ್ ಅಂದ್ರೆ ಮಿಸ್ಟರ್ ಎ.ಎಲ್. ಹ್ಯಾಂಡ್ರಿಕ್ಸ್. ಕಾಣ್ತಾ ಇದೆಯಾ? ಎಸ್, ಇವ್ರನ್ನ ಏನಂತ ಕರಿತೀವಿ? ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಎಸ್, ಎ.ಎಲ್. ಹ್ಯಾಂಡ್ರಿಕ್ಸ್ ಈಸ್ ಎ ಪ್ರಾಲಿಫಿಕ್ ರೈಟರ್. ಅಲ್ಲಿ ಪ್ರಾಲಿಫಿಕ್ ಅಂತ ಇದೆಯಲ್ಲ, ಮತ್ತೆ ಅಂಡರ್ಲೈನ್ ಮಾಡ್ಕೊಳ್ಳಿ. ವೊಕ್ಯಾಬ್ಯುಲರಿಗೆ ಹೊಸ ಪದಗಳ ಅರ್ಥ ಪ್ರಾಲಿಫಿಕ್. ಎಸ್, ವಾಟ್ ಇಸ್ ದ ಸ್ಪೆಲ್ಲಿಂಗ್? ಪ್ರಾಲಿಫಿಕ್, ವಾಟ್ ಇಸ್ ದ ಸ್ಪೆಲ್ಲಿಂಗ್? Prolific. Prolific. Prolific, it means ಫಲವತ್ತಾದ. ಈ ಹಾಡಿನ ಕನ್ನಡ ಫಲವತ್ತಾದ ಕವಿಯಲ್ಲಿ. ಇಟ್ ಮೀನ್ಸ್ ಲೇಖಕ. ಅಂದ್ರೆ ಒಂದು ಗಿಡ ಬೆಳಿಬೇಕು ಅಂದ್ರೆ ಫಲವತ್ತಾಗಿರ್ತಕ್ಕಂಥ ಮಣ್ಣು ಬೇಕು, ಹೌದಾ? ಹಾಗೆ ಒಂದು ಸಾಹಿತ್ಯ ಲಿಟ್ರೇಚರ್ ಬೆಳಿಬೇಕು ಅಂದ್ರೆ ಫಲವತ್ತಾಗಿರ್ತಕ್ಕಂಥ ಒಬ್ಬ ಲೇಖಕರು ಬೇಕು. ಹಾಗಾಗಿ ಇಲ್ಲಿ ಎ.ಎಲ್. ಹ್ಯಾಂಡ್ರಿಕ್ಸ್ ಅಂತಕ್ಕಂಥ ವ್ಯಕ್ತಿಯನ್ನ ನಾವು ಪ್ರಾಲಿಫಿಕ್ ರೈಟರ್ ಅಂತೇಳಿ ಕರಿತೀವಿ. ರೈಟರ್ ಇಟ್ ಮೀನ್ಸ್ ಬರಹಗಾರ. One who is writing something is called writer. Yes. Some of these short stories. Short story ಅಂದ್ರೆ ಸಣ್ಣ ಕಥೆಗಳು. ಸಣ್ಣ ಕಥೆಗಳನ್ನ ಬರೆದಿದ್ದಾರೆ. Appeared in the issues of the magazine Focus. He is a West Indian writer. ನಮ್ಮ ದೇಶಕ್ಕೆ ಸೇರಿದವರಲ್ಲ ಇವರು. ವೆಸ್ಟ್ ಇಂಡೀಸ್ ನ ಬರಹಗಾರರು. And his writing carried the flavor inherent in the Caribbean literature. ಆ ವೆಸ್ಟ್ ಇಂಡೀಸ್ ನ ಸಾಹಿತ್ಯ ಏನಿದೆಯೋ ಅದರ ಬಗ್ಗೆ ಕುರಿತು ಚರ್ಚೆ ಮಾಡಿರ್ತಕ್ಕಂಥ ವ್ಯಕ್ತಿನೇ ಎ.ಎಲ್. ಹ್ಯಾಂಡ್ರಿಕ್ಸ್. ದ ಸ್ಟೋರಿ, ಈ ಕತೆ ಜಮೈಕನ್ ಫ್ರಾಗ್ಮೆಂಟ್ ಬ್ರಿಂಗ್ಸ್ ಔಟ್ ದ ಪ್ರಿಜುಡಿಸ್. ಪ್ರಿಜುಡಿಸ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಸ್ಪೆಲ್ಲಿಂಗ್ ಏನಿದೆ? ಪ್ರೆಜುಡಿಸ್ ಏನಂತಂದ್ರೆ ತಪ್ಪು ತಿಳುವಳಿಕೆಗಳು. ತಪ್ಪು ತಿಳುವಳಿಕೆಗಳು ಅಂದ್ರೆ ನಾವು ನೇರವಾಗಿ ಪ್ರತ್ಯಕ್ಷವಾಗಿ ಕಂಡ್ರು ಪರಾಮರ್ಶೆ ನೋಡ್ಬೇಕನ್ನೋ ಸಂದೇಶ ಇದೆ. ಆದ್ರೆ ನೇರವಾಗಿ ನೋಡ್ದೇನೆ ಅವ್ರ ಬಗ್ಗೆ ತಪ್ಪು ತಿಳುವಳಿಕೆ ಮಾಡ್ಕೊಳ್ಳೋದು. ಎಲ್ಲಿದು? ಜಮೈಕನ್ ಅಂತಕ್ಕಂಥ ಸ್ಥಳದಲ್ಲಿ ನಡೀತಕ್ಕಂಥದ್ದು. ಎಸ್, ದಟ್ ಆಲ್ಮೋಸ್ಟ್ ಎವರಿ ಪರ್ಸನ್ ಸಫರ್ಸ್ ಫ್ರಮ್ ವೆನ್ ಇಟ್ ಕಮ್ಸ್ ಟು ದಿ ಡೆಮೋನಿನೇಷನಲ್ ಇಶ್ಯೂಸ್ ಲೈಕ್ ಕಲರ್, ಕ್ಯಾಸ್ಟ್ ಅಂಡ್ ಕ್ಲಾತ್. ಎಸ್, ಏನಿದು? ಕಲರ್, ಇನ್ನೊಂದು ಕ್ಯಾಸ್ಟ್, ಇನ್ನೊಂದು ಕ್ಲಾಸ್. All trees, sea trees. ಏನಂದ್ರೆ sea trees ಅಂದ್ರೆ commence with sea, commence with sea, commence with sea. C for color, C for caste, C for class. ನಾವು
ಜನಾಂಗೀಯ ಧೋರಣೆಯನ್ನ ಮಾಡ್ತೀವಿ. ಏನದು? ಕಲರ್, ವ್ಯಕ್ತಿಯ ಬಣ್ಣವನ್ನ ಆಧರಿಸಿ ದೌರ್ಜನ್ಯ ನಡೆಸ್ತೀವಿ. ನಾನು ಈಗ ತಾನೇ ಹೇಳಿದೆ, ಅಮೆರಿಕದಲ್ಲಿ 2 ಪಂಗಡಗಳಿದೆ, ಬಿಳಿಯರು ಮತ್ತು ಕರಿಯರು ಅಂತ. ಬಿಳಿಯರು ಕರಿಯರನ್ನ ದಾಸ್ಯಕ್ಕೆ ಗುರಿಪಡಿಸಿದ್ದಾರೆ. ಯಾರು ಬಿಳಿಯರಿದ್ದಾರೋ ಅವರು ಕರಿಯರನ್ನ ದಬ್ಬಾಳಿಕೆಯಿಂದ ನೋಡ್ಕೋತಾ ಇದ್ದಾರೆ. ಅರ್ಥ ಆಯ್ತಾ? ಎರಡನೇದು ಕ್ಯಾಸ್ಟ್, ಜಾತಿ, ಬಣ್ಣ, ಜಾತಿ ಮತ್ತು ಅಂತಸ್ತು ಅಂತೇಳಿ. ಕ್ಲಾಸ್ ಅಂದ್ರೆ ತರಗತಿ ಅಲ್ಲ, ಇಲ್ಲಿ ಅಂತಸ್ತು ಅಂತೇಳಿ. ಬಣ್ಣದಿಂದ ವೈವಿಧ್ಯತೆ ನಡೀತಾ ಇದೆ. ಮೇಲ್ವರ್ಗದವರು, ಕೆಳವರ್ಗದವರು, ಬಿಳಿಯರು, ಕರಿಯರು ಅಂತ ಇದ್ದಾರೆ. ಬಿಳಿಯರು ಕರಿಯರನ್ನ ತಮ್ಮ ದಾಸ್ಯಕ್ಕೆ ಅನುಗುಣವಾಗಿ ನೋಡ್ಕೋತಾ ಇದ್ದಾರೆ. ಕ್ಯಾಸ್ಟ್, ಮೇಲ್ಜಾತಿ, ಕೆಳಜಾತಿ ಅಂತಕ್ಕಂಥದ್ದು. ನಮಗೆ ಹಿಂದಿನ ಕಾಲದಲ್ಲಿ ಇಡೀ ಶ್ರೇಣಿ ಪದ್ಧತಿ ಇತ್ತು. ಸಮಾಜದಲ್ಲಿ 4 ಪಂಗಡಗಳಿದ್ವು. ಒಂದು ಬ್ರಾಹ್ಮಣ, ಇನ್ನೊಂದು ಕ್ಷತ್ರಿಯ, ಇನ್ನೊಂದು ವೈಶ್ಯ, ಇನ್ನೊಂದು ಶೂದ್ರ. ಇವು 4 ಕ್ಯಾಸ್ಟಿಸಮ್ ಇತ್ತು. ಬ್ರಾಹ್ಮಣರು ಸಮಾಜದ ಅತ್ಯಂತ ಉನ್ನತ ವರ್ಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಂತ ಕನ್ಸಿಡರ್ ಆಗಿತ್ತು. ಯಾರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೋ ಅವರೆಲ್ಲ ಬ್ರಾಹ್ಮಣ. ಯಾರು ಯುದ್ಧ ಯಾಗಾದಿಗಳನ್ನ ಮಾಡ್ತಾರೋ ಅವರೆಲ್ಲ ಕ್ಷತ್ರಿಯರು. ಯಾರು ವ್ಯಾಪಾರ ಮಾಡ್ತಾರೋ ಅವರೆಲ್ಲ ವೈಶ್ಯರು. ಯಾರು ಇವರೆಲ್ಲರ ಸೇವೆ ಮಾಡ್ತಾರೋ ಅವರೆಲ್ಲ ಶೂದ್ರರು. ಅರ್ಥ ಆಯ್ತಾ? ಶೂದ್ರರು ಅಂದ್ರೆ ಇಲ್ಲಿ ನೋಡಿ, ಸಪೋಸ್ ಬ್ರಹ್ಮ ಅಂತ ತಿಳ್ಕೊಳ್ಳಿ. ಬ್ರಹ್ಮನ ಬಾಯಿಂದ ಬಂದವರು ಬ್ರಾಹ್ಮಣ. ಬ್ರಹ್ಮನ ಭುಜಬಲ ಪರಾಕ್ರಮದಿಂದ ಹುಟ್ಟಿದವರು ಕ್ಷತ್ರಿಯರು. ಬ್ರಹ್ಮನ ಕೈಗಳಿಂದ ಹುಟ್ಟಿದವರು ವೈಶ್ಯರು, ವ್ಯಾಪಾರ ಮಾಡ್ತಕ್ಕಂಥವ್ರು. ಬ್ರಹ್ಮನ ಕಾಲುಗಳಿಂದ ಹುಟ್ಟಿರ್ತಕ್ಕಂಥವ್ರು ಶೂದ್ರರು, ಕಾಲಿಲ್ಲದೆ ಸೇವೆ ಮಾಡಕ್ಕೆ. ಅರ್ಥ ಆಯ್ತಾ? ಈ ರೀತಿ ಕ್ಯಾಸ್ಟಿಸಮ್ ಇದೆ. ನೆಕ್ಸ್ಟ್ ಕ್ಲಾಸ್. ಕ್ಲಾಸ್ ಅಂದ್ರೆ ಸ್ಥಾನಮಾನ. ಈಗ ಸಪೋಸ್ ನಿಮ್ಮೂರಲ್ಲಿ ಯಾರೋ ಒಬ್ಬ ಪೊಲಿಟಿಕಲ್ ಲೀಡರ್ ಬಂದ್ರು, ಪಕ್ಕದೂರಲ್ಲಿ ಒಬ್ಬ ಜನಸಾಮಾನ್ಯ ಬಂದ. ಈಗ ನಿಮ್ಮೂರಲ್ಲಿ ಫಂಕ್ಷನ್ ನಡೀತಾ ಇದೆ, ವೇದಿಕೆ ಮೇಲೆ ಯಾರನ್ನ ಕರೆದು ಕೂರಿಸ್ತೀರಾ? ಈಗ ನಿಮ್ಮೂರಲ್ಲಿ ಯಾವುದೋ ಒಂದು ಮೀಟಿಂಗ್ ನಡೀತಾ ಇದೆ ಪಂಚಾಯತಿಗೆ ಸಂಬಂಧಪಟ್ಟಂತೆ. ಅದೇ ಟೈಮ್ಗೆ ಚುನಾಯಿತ ಅಭ್ಯರ್ಥಿ MLA ನೋ MP ನೋ ಬಂದ್ರ. ಅವ್ರ ಜೊತೆಗೆ ಪಕ್ಕದ ಊರಿನವನು ಕೂಡ ಜನಸಾಮಾನ್ಯ ಒಬ್ಬ ವ್ಯಕ್ತಿನೂ ಕೂಡ ಬಂದ. ಈಗ ವೇದಿಕೆ ಮೇಲೆ MLA MP ನ ಕೂರಿಸ್ತೀರೋ ಅಥವಾ ಪಕ್ಕದೂರಲ್ಲಿ ಇರ್ತಕ್ಕಂಥ ಜನಸಾಮಾನ್ಯ ವ್ಯಕ್ತಿನ ಕೂರಿಸ್ತೀರೋ? MLA MP, ಚುನಾಯಿತ ಅಭ್ಯರ್ಥಿನ. ಯಾಕೆ? ಅವನ ಸ್ಥಾನಮಾನವನ್ನ ನೋಡಿ ನಾವು ಬೆಲೆ ಕೊಡ್ತೀವಿ. ಅರ್ಥ ಆಯ್ತಾ? ಅಂದ್ರೆ ಈ ಜಮೈಕನ್ ಫ್ರಾಗ್ಮೆಂಟ್ ಅಂತಕ್ಕಂಥ ಈ ಜನಾಂಗೀಯ ತಪ್ಪು ತಿಳುವಳಿಕೆ ಇದೆಯಲ್ಲ, ಈ 3 ಅಂಶಗಳನ್ನ ಒಳಗೊಂಡಿದೆ. ವಿಚಾರಣೆ ಯಾವ್ಯಾವ್ದು? ಕ್ಲಾಸ್. ಈಗ ಅರ್ಥ ಆಯ್ತಾ? ಇದನ್ನ C3s ಅಂತ ಕರಿತೀವಿ. ನೆಕ್ಸ್ಟ್, ಹಾಗಾದ್ರೆ ನಾವು ಯಾವ ರೀತಿ ದೌರ್ಜನ್ಯಕ್ಕೆ ಒಳಗಾಗಿದ್ದೀವಿ? ನಮ್ಮ ಕಲರ್ ಯಾವುದು, ನಮ್ಮ ಕ್ಯಾಸ್ಟ್ ಯಾವುದು, ನಮ್ಮ ಕ್ಲಾಸ್ ಯಾವುದು ಅನ್ನೋದನ್ನ ಇಲ್ಲಿ ಚರ್ಚೆ ಮಾಡೋಣ. ಎವ್ರಿ ಡೇ ಐ ವಾಕ್ ಆಫ್ ಫ್ರಮ್ ಮೈ ಹೋಮ್ ಟು ದಿ ರೈಲ್ವೆ ಟ್ರ್ಯಾಕ್ ಲೈನ್ಸ್ ಇನ್ ದಿ ಮಾರ್ನಿಂಗ್. ಮಾರ್ನಿಂಗ್ ಅಂದ್ರೆ ಏನು? ಬೆಳಿಗ್ಗೆ. ಪ್ರತಿದಿನ ನಾನು ಅಂದ್ರೆ ಇಲ್ಲಿ ಹೂ ಈಸ್ ಹಿಯರ್? ಯಾರು? A.L. ಹ್ಯಾಂಡ್ರಿಕ್ಸ್ ಅಂತಕ್ಕಂಥವ್ರು ಪ್ರತಿದಿನ ಬೆಳಗ್ಗೆ ಎದ್ದು ವಾಕ್ ಹೋಗ್ತಾ ಇದ್ದಾನೆ. ಎಲ್ಲಿಂದ? ಮನೆಯಿಂದ ಎಲ್ಲಿವರೆಗೂ? ರೈಲ್ವೆ ಟ್ರ್ಯಾಕ್ ವರೆಗೂ. ಅರ್ಥ ಆಯ್ತಾ? ಹೆಚ್ಚು ಕಡಿಮೆ ಹಾಫ್ ಮೈಲ್, ಅರ್ಧ ಮೈಲಿ ದೂರ ಹೋಗ್ತಾ ಇದ್ರು. ಅಂಡ್ ಫ್ರಮ್ ದಿ ಲೈನ್ ಟು ಮೈ ಹೋಮ್ ಇನ್ ದ ಈವ್ನಿಂಗ್. ಬೆಳಿಗ್ಗೆ ಈ ಕಡೆಯಿಂದ ಹೋದವರು ಸಂಜೆ ಆ ಕಡೆಯಿಂದ ಬರ್ತಿದ್ರಂತೆ. ಅಂದ್ರೆ ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತಿದ್ರು ಅಂತಲ್ಲ, ಬೆಳಿಗ್ಗೆ ಒನ್ ಟೈಮ್ ಹೋಗ್ತಾ ಇದ್ರು, ಸಂಜೆ ಒನ್ ಟೈಮ್ ಹೋಗ್ತಾ ಇದ್ರು ಅಂತ. ದಿ ವಾಕ್ ಈಸ್ ಪ್ಲೆಸೆಂಟ್ ಟು ಮೀ. ಬೆಳಿಗ್ಗೆ ಹೊತ್ತು ಯಾಕೆ ವಾಕ್ ಮಾಡಬೇಕು? ಮಧ್ಯಾಹ್ನದ ಯಾಕೆ ವಾಕ್ ಮಾಡಬಾರ್ದು? ವಾತಾವರಣ ಚೆನ್ನಾಗಿರುತ್ತೆ, ಕೂಲ್ ಆಗಿರುತ್ತೆ, ಬಿಸಿಲಿರಲ್ಲ, ನಾವು ನಡೆಯೋದ್ರಿಂದ ಸುಸ್ತಾಗಲ್ಲ, ಇನ್ನಷ್ಟು ಆಯಾಸ ಆಗಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ವೆರಿ ಗುಡ್.
ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ ಮಕ್ಕಳ ಹಾಗೇನೆ. ಹಾ ಹೌದು, ದೇಹ ಲವಲವಿಕೆಯಲ್ಲಿ ಇರುತ್ತೆ, ಆಗ್ತಾನೆ ಎದ್ದಿರ್ತೀವಿ, ಯಾವುದೇ ನೋವುಗಳಿರಲ್ಲ, ಬೆಳಗ್ಗೆ ಹೊತ್ತು ಫ್ರೆಶಸ್ ಇರುತ್ತೆ, ತಂಪಾದ ಗಾಳಿ ಬೀಸ್ತಾ ಇರುತ್ತೆ, ಹೌದಾ? ಇವೆಲ್ಲ ಇರೋದ್ರಿಂದ ಅವರಿಗೆ ಪ್ಲೆಸೆಂಟ್ ಅಂತ ಹೇಳ್ತಾರೆ. ವಾಕ್ ಈಸ್ ಪ್ಲೆಸೆಂಟ್. ಏನ್ ಖುಷಿ ಕೊಡ್ತಾ ಇತ್ತಂತೆ? ವಾಕ್ ಮಾಡೋದೇ ಅವ್ರಿಗೆ ಖುಷಿ ಅಂತೆ. ಪ್ಲೆಸೆಂಟ್ ಅಂದ್ರೆ ಖುಷಿ ಅಥವಾ ಸಂತೋಷ. ಯಾವ್ದ್ರಿಂದ ಸಂತೋಷ ಆಗ್ತಾ ಇತ್ತು? ವಾಕ್ ಬೆಳಗ್ಗೆ ನಾವು ಬೆಳಗ್ಗೆ ಹೊತ್ತು ಎದ್ದು ನಡೆಯೋದ್ರಿಂದ ಅವರಿಗೆ ತುಂಬಾ ಸಂತೋಷ ಆಗ್ತಾ ಇತ್ತು. ಎಲ್ಲಿಂದ ಎಲ್ಲಿ ನಡೀತಾ ಇದ್ರು? ರೈಲ್ವೆ ಟ್ರ್ಯಾಕ್ ಟು ಮನೆಯಿಂದ ರೈಲ್ವೆ ಹಳಿಗಳವರಿಗೆ, ರೈಲ್ವೆ ಹಳಿಗಳಿಂದ ಮನೆಯವರೆಗೆ ವಾಕ್ ಮಾಡ್ತಾ ಇದ್ರು. ಯು ಕ್ಯಾನ್ ಸಿ on either side red and green roofed bungalows, green lawns and gardens. ಹೋಗ್ಬೇಕಾರೆ ತುಂಬಾ ಖುಷಿಯಾಗಿ ಹೋಗ್ತಾ ಇದ್ರಂತವ್ರು. ಯಾಕಪ್ಪ ಏನೇನು ನೋಡ್ತಾ ಇದ್ರು ಅಂತಂದ್ರೆ, ಒಂದನೇ ಪಾಯಿಂಟ್, ಹೋಗ್ಬೇಕಾದ್ರೆ ವಾಕ್ ಮಾಡ್ಬೇಕಾದ್ರೆ ಅವ್ರು ಏನೇನು ನೋಡ್ತಾ ಇದ್ರು? ರೆಡ್ ಅಂಡ್ ಗ್ರೀನ್ ರೂಫ್ಡ್. ಈ ರೂಫ್ ಕೂಡ ಏನ್ ರೂಫ್ ಅಂದ್ರೆ ಮೇಲ್ಚಾವಣಿ. ನಾವು ಈ ರೂಮ್ಗೆ ಏನ್ ಹಾಕಿದೀವಿ? ಮೇಲ್ಚಾವಣಿ, ಶೀಟು. ಆದ್ರೆ ಎಎಲ್ ಹ್ಯಾಂಡ್ರಿಕ್ಸ್ ಮನೆಯಿಂದ ರೈಲ್ವೆ ಹಳಿಗೆ ಹೋಗ್ಬೇಕಾದ್ರೆ ಅಲ್ಲಿಂದ ಹಿಡಿದು ರೈಲ್ವೆ ಹಳಿವರೆಗೂ ಫಸ್ಟ್ ಅವ್ರ ಕಣ್ಣಿಗೆ ಬಿಟ್ಟಿದ್ದೇನೋ ಕೆಂಪು ಮತ್ತು ಹಸಿರು ಬಣ್ಣದಿಂದ ಕೂಡಿದ ಮೇಲ್ಛಾವಣಿಗಳು. ನಮ್ಮಲ್ಲಿ ಕೆಂಪಲ್ಲಿ ಯಾವ ಕಲರ್ ಇರುತ್ತೆ? ರೆಡ್ ಕಲರ್ ಅಲ್ವಾ? ಇನ್ನ ಸಿಟಿಗಳಲ್ಲೆಲ್ಲ ಏನ್ ಮಾಡ್ತಾರೆ? RCC ಬಿಲ್ಡಿಂಗ್ ಕಟ್ತಾರೆ, ಅದಕ್ಕೆ ಹಸಿರು ಬಣ್ಣವನ್ನ ಏನ್ ಮಾಡ್ತಾರೆ. ಕೆಲವೊಂದು ಮನೆಗಳಿಗೆ ಬಳ್ಳಿಗಳನ್ನ ಹಬ್ಸಿರ್ತಾರೆ, ನೋಡಿದ್ದೀರಾ? ಎಲೆಗಳೆಲ್ಲ ಮರದ ಮನೆ ತುಂಬಾ ಆವರಿಸ್ಕೊಂಡಿರುತ್ತೆ, ಕರೆಕ್ಟ್ ಡಿಸೈನ್ ಸರಿಯಾಗಿ ಕಟ್ ಮಾಡಿರ್ತಾರ, ನೋಡಿದ್ದೀರಾ ಸಿಟಿಗಳಲ್ಲಿ? ಹೌದಾ ಇಲ್ವಾ ಕರೆಗೌಡ? ಅಂದ್ರೆ ಎಎಲ್ ಹ್ಯಾಂಡ್ರಿಕ್ಸ್ ವಾಕ್ ಮಾಡ್ಬೇಕಾದ್ರೆ ಅವರ ಗಮನ ಸೆಳೆದ ಅಂಶ ಯಾವುದು? ಒಂದೇದು ಬಂಗಲೋಸ್. ಬಂಗ್ಲೆ ಅಂದ್ರೇನು? ಕಟ್ಟಡಗಳು. ಕೆಂಪು ಮತ್ತು ಹಸಿರು ಮೇಲ್ಛಾವಣಿಗಳಿಂದ ಕೂಡಿದ ಕಟ್ಟಡಗಳು, ರೂಫ್ಡ್ ಬಂಗಲೋಸ್. ಏನ್ ಬಂಗ್ಲೆ ಅಂದ್ರೆ? ಬೃಹತ್ ಪ್ರಮಾಣದ ಕಟ್ಟಡಗಳು, ದೊಡ್ಡ ದೊಡ್ಡ ಕಟ್ಟಡಗಳು. ನಮ್ಮ ಹಳ್ಳಿಗಳಲ್ಲಿ ಕಡಿಮೆ, ಇತ್ತೀಚೆಗೆ ಅಲ್ಲೂ ಕೂಡ ಹಳ್ಳಿಗಳಲ್ಲೂ ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗ್ತಾ ಇದಾವೆ. ಬಟ್ ವಾಟ್ ಅಬೌಟ್ ಸಿಟಿ? ಹೌದಲ್ವಾ? ರೋಡ್ ಗಗನಚುಂಬಿ ಕಟ್ಟಡಗಳು, ಕತ್ ಮುರ್ಕೊಂಡು ನೋಡ್ಬೇಕು, ಅಷ್ಟು ಎತ್ತರವಾಗಿರ್ತವೆ. ಒಂದು ಎರಡನೇದು, ಯಾರು ನೋಡ್ತೀರಾ? ಎರಡನೇದು ಏನಿದೆ? ಎರಡನೇ ಪಾಯಿಂಟ್. ಅದಲ್ಲ, ಎರಡನೇ ಪಾಯಿಂಟ್ ನಾನು ಏನ್ ಹೇಳ್ತಿದ್ದೀನಿ lawns and gardens. ಇನ್ನೊಂದ್ಸಲ lawns and gardens. Very good. Sit down please. ಎರಡನೇ ಪಾಯಿಂಟ್, green lawns and gardens. ಮತ್ತೆ ಗ್ರೀನ್ ಅಂದ್ರೇನು? ಲಾನ್ ಅಂದ್ರೇನು? ಹುಲ್ಲುಗಾವಲು. ಪಾರ್ಕ್ ಹುಲ್ಲುಗಾವಲು ಟೈಪ್ ಇರ್ತಾರೆ, ಅಲ್ಲೆಲ್ಲ ಬೀಚ್ ತಗೊಂಡ್ಬಂದ್ಬಿಟ್ಟು ಪಾರ್ಕಿಗೆಲ್ಲ ಅಂಟಿಸಿರ್ತಾರಲ್ವ? ಹಾಸ್ಟೆಲ್ ಅಲ್ಲೆಲ್ಲ ಅಲ್ಲಿ ಮುಂದೆ ಹಾಕಿರ್ತಾರಲ್ವಾ? ಎಸ್, ಹಸಿರು ಬಣ್ಣದಿಂದ ಕೂಡಿದ ಹುಲ್ಲುಗಾವಲು. ಅಂಡ್ ಗಾರ್ಡನ್. ಏನ್ ಗಾರ್ಡನ್ ಅಂದ್ರೆ?
ಉದ್ಯಾನವನ. ಅಂದ್ರೆ ವಾಕ್ ಮಾಡ್ಬೇಕಾದ್ರೆ ಇನ್ನು ಮತ್ತೆ ಅವರ ಗಮನ ಸೆಳೆದ ಅಂಶ ಏನು? ಒಂದನೇದು ರೆಡ್ ಅಂಡ್ ಗ್ರೀನ್ ಅಂಡ್ ಕೂಪಡ್ ಬಂಗಲೋಸ್. ಸೆಕೆಂಡ್ ಒನ್ ಗ್ರೀನ್ ಲಾನ್ಸ್ ಅಂಡ್ ಗಾರ್ಡನ್ಸ್. ಹೌದಾ? ನೆಕ್ಸ್ಟ್ ಮೂರನೇದು ದಿ ಎಕ್ಸರ್ಸೈಸ್ ಇಸ್ ಗುಡ್ ಫಾರ್ ಮೀ. ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ತಿದ್ರ, ಕೈ ಬೀಸ್ಕೊಂಡು ಹೋಗ್ತಾ ಇರ್ಲಿಲ್ವಾ? ಹಿಂಗೆ ಆ ಎಕ್ಸರ್ಸೈಸ್ ಅವರಿಗೆ ಆರೋಗ್ಯವನ್ನು ಕೊಡ್ತಾ ಇತ್ತು. ಮೂರನೇದು ದಿ ಎಕ್ಸರ್ಸೈಸ್ is good for him. ನೀ ಅಂತ ಹೇಳಿದ್ದಾರೆ. ನಾವು ಏನ್ ಹೇಳ್ಬೇಕು? ಅವರಿಗೆ, ಲೇಖಕರಿಗೆ ಬೆಳಿಗ್ಗೆ ವಾಕ್ ಹೋದಾಗ ಗಮನ ಸೆಳೆದಂತ ಅಂಶ. Can you anybody read? First one, ಓದಿ ಎಲ್ಲರೂ. ಅವ್ರಿಗೆ ಖುಷಿಯನ್ನ ಕೊಡ್ತಾ ಇದ್ದಾರೆ. ಎಸ್, ಕರೆಕ್ಟ್. ಪ್ಲೀಸ್ ಗೆಟ್ ಅಪ್. ರೀಡ್ ಒನ್ ಸೆಕೆಂಡ್. Very good. Yes, anybody in this side? Sit down, please. Anybody in this side? Yes. Red and green roofed bungalows. Green lawns and gardens. The exercise is good for. Very good. Very good. Sit down. Now and then I learned something from little incident. Incident ಅಂದ್ರೇನು? ಘಟನೆ. Incident. ಅಂದ್ರೆ ಲೇಖಕರು ಇಲ್ಲಿ ನೋಡಿ, ಇದು ಮನೇನಾ? ಇದು ಮನೇನಾ? ಇಲ್ಲಿಂದ ವಾಕ್ ಹೋಗ್ತಾ ಇದ್ರ, ಎಲ್ಲಿಗೆ ಹೋಗ್ತಾ ಇದ್ದು? ರೈಲ್ವೆ ಟ್ರ್ಯಾಕ್ಸ್ ತನಕ ಹೋಗ್ತಾ ಇದ್ರ. ಹೋಗ್ಬೇಕಾದ್ರೆ ಮೂರು ಅಂಶಗಳು ಅವರ ಗಮನವನ್ನ ಸೆಳೀತಾ ಇದ್ವು. ಫಸ್ಟ್ ಒನ್ ಈಸ್ ಇವೆಲ್ಲದರ ಜೊತೆಗೆ ಇನ್ನೂ ಒಂದು ಘಟನೆ, ಇನ್ಸಿಡೆಂಟ್. ಇನ್ಸಿಡೆಂಟ್ ಅಂದ್ರೆ ಘಟನೆ ಅವರಿಗೆ ಗಮನವನ್ನ ಸೆಳೆಯುತ್ತೆ. ಏನ್ ನೋಡಿದ್ರು ಅಂತದ್ದು ನೋಡೋಣ. ಒನ್ ಮಾರ್ನಿಂಗ್ ಅಬೌಟ್ ಹಾಫ್ ವೇ ಬಿಟ್ವೀನ್ ಮೈ ಫ್ರಂಟ್ ಗೇಟ್ ಅಂಡ್ ದಿ ರೈಲ್ವೆ ಟ್ರ್ಯಾಕ್. ಫ್ರಂಟ್ ಗೇಟ್ ಅಂದ್ರೆ ಮನೆಯ ಮುಂಭಾಗದ ಗೇಟ್ ನಿಂದ ಹಿಡಿದು ರೈಲ್ವೆ ಅಡಿಗೆ ಹೋಗ್ಬೇಕಾದ್ರೆ ಒಂದು ದಿನ ಮುಂಜಾನೆ ಏನೋ ಒಂದು ಅವರು ಅನುಭವಿಸ್ತಾ ಇದ್ದಾರೆ, ಕಾಣ್ತಾ ಇದ್ದಾರೆ. ಏನದು? ಐ ನೋಟಿಸ್ಡ್ ಇನ್ ದ ಗಾರ್ಡನ್. ಏನಾಗ್ತಾ ಇದೆ ಇಲ್ಲಿ? ಐ ನೋಟಿಸ್. ನೋಟಿಸ್ ಅಂದ್ರೇನು? ಗಮನ ಹರಿಸಿದ್ದೆ. ಐ ನೋಟಿಸ್, ಗಮನ ಹರಿಸು. ಮಕ್ಕಳೇ ಇದನ್ನು ವರ್ಕಿಂಗ್ ತಗೋಬಹುದಲ್ವಾ? ನೋಟಿಸ್, ನೋಟಿಸ್ಡ್, noticed. So first one is called present tense, past tense, past participle. One notice. Notice past tense ಬಂದಾಗ ಏನಾಗುತ್ತೆ? Noticed.
ಪಾಸ್ಟ್ ಪಾರ್ಟಿಸಿಪಲ್ ಬಂದಾಗ ಏನಾಗುತ್ತೆ ನೋಟಿಸ್. ಗಮನ ಹರಿಸು, ಗಮನ ಹರಿಸಿದ್ದ. ಯಾರಿಲ್ಲಿ ಗಮನ ಹರಿಸ್ತಾ ಇರೋದು? ಏನನ್ನ ಗಮನ ಹರಿಸ್ತಾ ಇದ್ದಾರೆ? ಸಮ್ ಇನ್ಸಿಡೆಂಟ್, ಯಾವುದೋ ಒಂದು ಘಟನೆ. ಏನದು? ಟೂ ಬಾಯ್ಸ್ ಆರ್ ಪ್ಲೇಯಿಂಗ್. ಏನಾಗ್ತಾ ಇದೆ ಅಲ್ಲಿ? ಇಬ್ರು ಹುಡುಗರು ಆಡ್ತಾ ಇದ್ದಾರೆ. ಪ್ಲೇ, ಪ್ಲೇ ಅಂದ್ರೇನು? ಆಡು. ಪಾಸ್ಟ್ ಟೆನ್ಸ್ ಇತ್ತು ಬಿಡಿ ಮಕ್ಕಳೇ. ಪ್ಲೇ. ಪಾಸ್ಟ್ ಪಾರ್ಟಿಸಿಪಲ್ ತಗೊಳ್ಳಿ. ಪ್ಲೇ ಆಡು, ಆಡಿದ್ದ, ಆಡುತ್ತಾರೆ, ಆಡುತ್ತಾನೆ. ಏನಾಗ್ತಾ ಇದೆ ಅಲ್ಲಿ? ಅವ್ರು ಹೋಗೋ ಜಾಗದಲ್ಲಿ ಇಬ್ಬರು ಹುಡುಗರು ದೇ ಆರ್ ಪ್ಲೇಯಿಂಗ್. ಏನ್ ಮಾಡ್ತಾ ಇದ್ರಂತೆ? ಆಟ ಆಡ್ತಾ ಇದ್ರು. ಇನ್ ದ ಗಾರ್ಡನ್ ಆಫ್ ದಿ ಮೋರ್ ಮಾಡೆಸ್ಟ್ ಕಾಟೇಜ್. ಕಾಟೇಜ್ ಅಂದ್ರೆ ಮನೆ ಅಥವಾ ಗುಡಿಸ್ಲು ಅಂತ. ಆಧುನಿಕ ಮನೆ. ಮಾಡರ್ನ್ ಅಂದ್ರೇನು? ಮಾಡರ್ನ್ ಇತ್ತೀಚಿನ, ಆಧುನಿಕ. ಕಾಟೇಜ್ ಅಂದ್ರೆ ಮನೆ ಅಥವಾ ಗುಡಿಸ್ಲು. ಆಧುನಿಕ ಮನೆಯ ಮುಂದೆ ಇಬ್ಬರು ಬಾಲಕರು, ಹುಡುಗರು ಆಟ ಆಡ್ತಾ ಇದ್ರು. ಈ ವಿಷಯ ಯಾರಿಗೆ ಕಾಣಿಸ್ತಾ ಇದೆ? ಆಂಡ್ರಿಕ್ಸ್. ಈ ಘಟನೆಯನ್ನ ಅಬ್ಸರ್ವ್ ಮಾಡ್ತಾ ಇರೋದು ಹೂ ಇಸ್ ದ ಅಬ್ಸರ್ವಿಂಗ್ ಹಿಯರ್? ಆಂಡ್ರಿಕ್ಸ್. They were both very little boys. Little ಸಣ್ಣ, ಚಿಕ್ಕದು. ಲಿಟ್ಲ್ ಅಂದ್ರೇನು? ಚಿಕ್ಕದು, ತುಂಬಾ ಸಣ್ಣ ಮಕ್ಕಳು. ಮ್ಯಾಕ್ಸಿಮಮ್ ಅಂದ್ರೆ ಇನ್ನು ಸ್ಕೂಲಿಗೆ ಆಗ್ತಾನೆ ಸೇರಿದ್ದಾರೆ. ಎಷ್ಟು ವರ್ಷ ಇರ್ಬೋದು? ಇನ್ ಬಿಟ್ವೀನ್ 6 years. ಹೆಚ್ಚು ಕಡಿಮೆ 6 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು ದೇ ಆರ್ ಪ್ಲೇಯಿಂಗ್. ಏನ್ ಮಾಡ್ತಾ ಇದ್ದಾರೆ? ಆಟ ಆಡ್ತಾ ಇದ್ದಾರೆ. One was 4 years old, perhaps the other 5. ಒಬ್ಬ ಎಷ್ಟು ವರ್ಷದಪ್ಪ? 4 years. 4 it means ಒಬ್ಬ 4 years. Another one is 5 years. ಒಬ್ಬನಿಗೆ ಇಬ್ಬರು ಹುಡುಗರು ಇದ್ದಾರಲ್ಲ, ಒಬ್ಬ 4 ವರ್ಷದ ಹುಡುಗ, ಇನ್ನೊಬ್ಬ 5 ವರ್ಷದ ಹುಡುಗ. both are playing. ಇವನ್ನ 4 ವರ್ಷನೋ ಇವನ್ನ 5 ವರ್ಷ. ಹಾಗಾಗಿ ಚಿಕ್ಕ ಮಕ್ಕಳು ಅಂದ್ರೆ 6 ವರ್ಷದೊಳಗಿರೋರೆಲ್ಲ ಚಿಕ್ಕ ಮಕ್ಕಳೇ, ಸರಿನಾ? ಇವರಿಬ್ರು ಲೇಖಕರು ಮನೆಯಿಂದ ರೈಲ್ವೆ ಟ್ರ್ಯಾಕಿಗೆ ಹೋಗ್ಬೇಕಾದ್ರೆ ಮನೆಯ ಮುಂಭಾಗದಲ್ಲಿ ಕುತ್ಕೊಂಡು ಆಡ್ತಾ ಇದ್ದಾರೆ. ಇದನ್ನ ಲೇಖಕರು ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಎಸ್, ದೇ ಆರ್ ವೆರಿ ಲಿಟ್ಲ್ ಬಾಯ್ಸ್. ಬಹಳ ಸಣ್ಣವರು. 4 ವರ್ಷದ ಮಗುಗೆ ಏನ್ ಗೊತ್ತಿರುತ್ತೆ? ಹೌದಲ್ವಾ? 5 ವರ್ಷದ ಮಗುಗೆ ಏನ್ ಗೊತ್ತಿರುತ್ತೆ? ಚಿಕ್ಕ ಮಕ್ಕಳು ತಮ್ಗೆ ಯಾವ ಆಟ ಬರುತ್ತೋ ಆ ಆಟನ ಆಡ್ತಾ ಇದ್ದಾರೆ. ನಿಮಗೆ ಈಗ ರೀಕಾಲ್ ಆಗ್ತಾ ಇರ್ಬೋದು. ಒನ್ಸ್ ಅಪಾನ್ ಎ ಟೈಮ್ ವಿ ಆಲ್ಸೋ ಪ್ಲೇಯಿಂಗ್ ಅಟ್ ದ ಏಜ್ ಆಫ್ 4 and 5. ನಾವು ಕೂಡ 4 ವರ್ಷದವರಾಗಿದ್ದಾಗ, ನಾವು ಕೂಡ 5 ವರ್ಷದವರಾಗಿದ್ದಾಗ ಆಟ ಆಡಿದ್ದೀರಾ? ಕೆನ್ ಯು ಗಿವ್ ಮಿ ಫಾರ್ ಎಕ್ಸಾಂಪಲ್ ಎ ನಂಬರ್ ಆಫ್ ಗೇಮ್? ನೀವು ಆಡಿದ ಆ ಆಟಗಳು ಯಾವ್ಯಾವ ಅಂತ ಹೇಳಕ್ಕಾಗತ್ತಾ? ಅವಾಗ ಈ ಚಿಕ್ಕ ಹುಡುಗರಾಗಿದ್ದಾಗ ಎನಿಬಡಿ? ಎಸ್, ಕಾರ್ ತಗೊಂಡು ಕಾರ್ ಓಡಿಸಿದ್ದು. ಇರಲಿ, ಓಕೆ. ಅಂಡ್ ದೆನ್ ರೈಲು ಚುಕ್ಕು ಬುಕ್ಕು ಅಂತೇಳಿ ಅಕ್ಕಿನೆಲ್ಲ ಹಿಂಗೆ ಇಟ್ಕೊಂಡು ಓಡ್ತಾ ಇದ್ರಿ, ಹೌದಲ್ವಾ? ವೆರಿ ಗುಡ್. ಒನ್ ಮೋರ್. ಟ್ಯಾಕ್ಟ್ರಿ ತಗೊಂಡು ಆಟ ಆಡ್ತಿದ್ರಿ. ವೆರಿ ಗುಡ್. ಮಾರ್ಬಲ್ಸ್. ಮರಳಲ್ಲಿ ಮನೆ ಕಟ್ತಾ ಇದ್ರಿ, ಹೌದಲ್ವಾ? ಗಾಲಿ ಟೈರ್ ತಗೊಂಡು ಹೊಡ್ಕಂತ ಹೋಗೋದು ಅಲ್ಲ, ಚಿನ್ನಿದಾನ್. ವೆರಿ ಗುಡ್. ಎಷ್ಟು ಚೆನ್ನಾಗಿತ್ತಲ್ಲ ಆ ಜೀವನ. ಆ ಬಾಲಲ್ಲಿ ಆಟ ಆಡ್ತಾ ಇದ್ರು. ವೆರಿ ಗುಡ್.
ಕ್ರಿಕೆಟ್ ಆಡ ಅವಾಗಲೇ ಆಡ್ತಿದ್ದೇನಪ್ಪ. ನಿನ್ ವಯಸ್ಸು ಎಷ್ಟು ಅವಾಗ? ಬಿಲೋ 6 ಅಂತ ಹೇಳಿದ್ದೀನಿ. 6 ವರ್ಷಕ್ಕಿಂತ ಚಿಕ್ಕವರಾಗಿದ್ದಾಗ. ನಿನಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತಿಲ್ಲ, ಆದ್ರೂ ಗೋಲ್ ಹಿಡ್ಕೊಂಡು ಆಟ ಆಡೋದು. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತಿಲ್ಲ, ಟೈಪ್ ತಗೊಂಡು ಓಡಿಸ್ಕೊಂತ ಹೋಗೋದು, ಹೌದಲ್ವಾ? ಎಸ್. The other 5. The bigger of the two was study younger. ಇವ್ರು ಇಬ್ರು ಇದ್ದಾರಲ್ವಾ? Who is bigger here? ಇನ್ನ ದೊಡ್ಡವನು ಯಾರು? 5 ವರ್ಷದವನು. Yes. ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬರುತ್ತೆ ನೋಡಿ ಮಕ್ಕಳೇ. D1, D2, D3. ಒಂದೇದು ಲಿಟ್ಲರ್ ಬಂದಿದೆ ಅಲ್ವಾ? LITT LA. ಲಿಟ್ಲರ್ next. ಇನ್ನೊಂದಿದೆ big. Can anybody change? Big is change here. Bigger. What is the spelling? B-I-G-G-E-R. What is the change here? Yes. What is the spelling? B-I-G-G-E-S-T. What is the meaning of big? Bigger, biggest. ದೊಡ್ಡದು, ಅತಿ ದೊಡ್ಡದು, ಅತ್ಯಂತ ದೊಡ್ಡದು. So universal, who is bigger here? 5 years old. That boy is bigger. 5 ವರ್ಷದ ಹುಡುಗ, study, youngster, very dark. As. ಈಗ ನಾಲ್ಕು ನೆಕ್ಸ್ಟ್ ಇಂಪಾರ್ಟೆಂಟ್ ಬರ್ಕೋಬೇಕು ನಾನು. ಫಸ್ಟ್ 5 years boy. ಇವನ ಇರೋದ್ರಲ್ಲಿ ಬಿಗ್ಗರ್, ದೊಡ್ಡವನು, ಸರಿನಾ? ಅವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ 5 years old boy was bigger. ಎರಡನೇದು ಡಾರ್ಕ್, ಕಪ್ಪದನೆ, ಸರಿನಾ? ವೆರಿ ಡಾರ್ಕ್ ವಿತ್ ಎ ಮ್ಯಾಟ್ ಆಫ್ ಕರ್ಸೇವ್. ಏನಂದ್ರೆ ತಲೆ ಕೂದಲು. ಮೂರನೇ ಪಾಯಿಂಟ್ ಈಸ್ ಏರ್, ತಲೆ ಕೂದಲು ಮ್ಯಾಟ್ ಇದ್ದಂಗೆ. ಮ್ಯಾಟ್ ಅಂದ್ರೆ ಮ್ಯಾಟ್ ಬಳಸ್ತಾರಲ್ಲ, ಇಟ್ ಈಸ್ ಒನ್ ಕೈಂಡ್ ಆಫ್ ಎ ಜಂಕನ ಅಂತೀಯ ನೀನು. ಮ್ಯಾಟ್ ಅಂದ್ರೆ ಚಾಪೆ. ಅವನ ತಲೆ ಕೂದಲು ಚಾಪೆಗೆ ಗಡ್ಡಿಗಳನ್ನ ಈ ಕಡೆಯಿಂದ ಆ ಕಡೆಗೆ ಪೋಣಿಸಿರ್ತಾರಲ್ಲ ಚಾಪೆ ತಯಾರಿಸ್ಬೇಕಾರೆ, ಮ್ಯಾಟ್ ಮಾಡ್ಬೇಕಾದ್ರೆ ಈ ಕಡೆಯಿಂದ ಆ ಕಡೆ ದಾರಗಳನ್ನ ನೂಲಿರಲ್ವೇನ್ರಿ, ಹಂಗೆ ಇವನ ತಲೆ 5 ವರ್ಷದ ಬಾಲಕನ ತಲೆಯ ಕೂದಲು ಗುಂಗುರು ಕೂದಲು ಒಂದ್ಕೊಂದು ಅವ್ನು ಎಷ್ಟೇ ದಿನ ಕೂಮ್ ಮಾಡಿದ್ರು ತಲೆ ಬಾಚಿಟ್ರು ಅದು ಸರಿಯಾಗಿಲ್ಲ. ಕರ್ಲಿ ಹೇರ್, ಗುಂಗುರು ಕೂದಲು ಅವನ ತಲೆಯಲ್ಲಿರೋದು, ಹಾಗಾಗಿ ಒಳ್ಳೆ ಚಾಪೆ ಸುತ್ಕೊಂಡುತ್ತೆ. ಕೆಲವು ತಲೆ ಗುಂಡಲ್ಲಿ ಕೂದಲು ಬಂದು ಹಿಂಗೆ ಸುಳಿ ಸುತ್ಕೊಂಡಿರುತ್ತೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ನೋಡಿ. ಇಲ್ಲಿ ಹಿಂಗೆ ಸ್ಟೆಪ್ ಬಂದಿರುತ್ತೆ ಅಲ್ವಾ? ಎಸ್. ಮ್ಯಾಟ್, ಕರ್ಲಿ ಹೇರ್. ಆನ್ ಈಸ್ ಹೆಡ್ ಅಂಡ್ ಕೋಲ್ ಬ್ಲಾಕ್ ಐಸ್. 4ನೇ ಪಾಯಿಂಟ್, ಅವ್ರ ಕಣ್ಣೇನಿದೆ ಅಂದ್ರೆ ಕೋಲ್ ಅಂದ್ರೆ ಕಲ್ಲಿದ್ದು. ನಡೆಸಲ ಕೋಲ್, ಕಲ್ಲಿದ್ದು. ಯಾವ ಕಲರ್ ಇರುತ್ತೆ ಮಕ್ಕಳ ಕಲ್ಲಿದ್ದು? ಹುರುಗಿರುತ್ತೆ, ಕಪ್ಪು ಅಂತೇಳಿ ಅಲ್ವಾ? ಹಾಗಾದ್ರೆ ಅವನ ಕಣ್ಣು ಬ್ಲಾಕ್ ಐಸ್. ಕಣ್ಣಲ್ಲಿಗೂ ಬ್ಲಾಕ್ ಐಸ್. ಈಗ ನೋಡಿ, ವಾಟ್ ಆರ್ ದ ಕ್ವಾಲಿಟೀಸ್ ಆಫ್ ಬಿಗ್ ಬಾಯ್ ಆರ್ 5 years old ಬಾಯ್? 5 ವರ್ಷದ ಹುಡುಗನಲ್ಲಿದ್ದ
ಸಮ್ ಫ್ಯೂಚರ್ಸ್ ಇಟ್ ಮೀನ್ಸ್ ಲಕ್ಷಣಗಳೇನಪ್ಪ ಅಂದ್ರೆ ಈ ವಾಸ್ ಬಿಗರ್ ಆಫ್ ಅದರ್ ಬೇರೆಯವ್ರಿಗಿಂತ ದೊಡ್ಡವ ಏನೇನು ಈ ವಾಸ್ ವೆರಿ ಡಾರ್ಕ್ ಹೆಂಗಿದ್ದ ಕಪ್ಪಿದ್ದ ಈಸ್ ಏರ್ ವಾಸ್ ಒನ್ ಕೈಂಡ್ ಆಫ್ ಎ ಮ್ಯಾಟ್ ತಲೆ ಕೂದಲು ಒಂದಕ್ಕೊಂದು ಎಣ್ಕೊಂಡಿದ್ವು ಗುಂಗ್ರು ಗುದ್ದಾಗಿದ್ವು ಈಸ್ ಐಸ್ ಆರ್ ವೆರಿ ಬ್ಲಾಕ್ ಕಣ್ಣು ಕಪ್ಪಿದ್ವು ಮೈ ಬಣ್ಣ ಪೂರ್ತಿ ಕಪ್ಪು ಎಸ್ಪೆಷಲಿ ಕಣ್ಣು ಕೂಡ ಕಪ್ಪು ಯಾರ್ದಿದ್ರು ಫ್ಯೂಚರ್ಸ್ 5 years old ಈಗ ಇನ್ನು ಉಳಿದಿರೋದು ಯಾರು 4 years ಒಂದು ನಿಮಿಷ ಇದು ನೋಡಿ ಆಮೇಲೆ ನೋಡೋಣ ಈ ವಾಸ್ ಡೆಫಿನೆಟ್ಲಿ ಎ ಲಿಟ್ಲ್ ಜಮೈಕನ್ ಇವನು ನೋಡಿದ ತಕ್ಷಣ ಲೇಖಕರಿಗೆ ಏನನ್ನಿಸ್ತು ಓಹೋ ಇವನು ಜಮೈಕನ್ ಲಿಟ್ಲ್ ಜಮೈಕನ್ ಕರಗದನೆ ಆಗ್ತಾನೆ ಹೇಳಿದೆ ನಾನು ಅಮೆರಿಕದಲ್ಲಿ 2 ಸಿಸ್ಟಮ್ ಇತ್ತು ಬಿಳಿಯರು ಹಾಗಾದ್ರೆ ಬಿಳಿಯರು ಕರಿಯರ್ ಏನ್ ಮಾಡ್ತಾ ಇದ್ರು ದಬ್ಬಾಳಿಕೆ ಮಾಡ್ತಾ ಇದ್ರಲ್ಲ ಓ ಇವನು ಸಣ್ಣ ಜಮೈಕನ್ ಹುಡುಗ ಅಂತ ಲೇಖಕರಿಗೆ ಗೊತ್ತಾಯ್ತು ಎಸ್ ಸ್ಟ್ರಾಂಗ್ ಲಿಟ್ಲ್ ಜಮೈಕನ್ ನೋಡಕ್ಕೆ ಹೆಂಗದಾನೆ ಕಪ್ಪಿದ್ರು ಗಟ್ಟಿ ಮುಟ್ಟಾಗಿದ್ದಾನೆ ಸ್ಟ್ರಾಂಗ್ ಇದು ತಗೋಬೋದಲ್ಲ STRONGE ಸ್ಟ್ರಾಂಗ್ ವೆರಿ ಗುಡ್ ರಿಪೀಟ್ once again strong stronger can you write ಇಲ್ಲಿ ಬರೀತೀಯಾ ಬಾಬಾಜಿ ಬಾ ವೆರಿ ಗುಡ್ ನೀವು ರೆಡಿ ಇರಬೇಕು ಸರ್ ನಾನು ಬರೀತೀನಿ ಸರ್ ಅನ್ಬೇಕು ಸ್ಟ್ರಾಂಗ್ ಬರ್ತೀನಿ ಈಗ ಇಲ್ಲೇನಾಗುತ್ತೆ ಅಂತ ಬರೀಬೇಕು STRONG ಸ್ಟ್ರಾಂಗರ್ ಆ ಕಡೆ ಏನಾಗುತ್ತೆ Can you read? ಬಲಿಷ್ಠ ಅತಿ ಬಲಿಷ್ಠ ಅತ್ಯಂತ ಬಲಿಷ್ಠ ವ್ಯಕ್ತಿ ಹುಡುಗ ಆಗಿದ್ದಾನೆ ಅಂದ್ರೆ 5 ವರ್ಷದಲ್ಲೂ ನೋಡಕ್ ಕಪ್ಪಿದ್ರು ಗಟ್ಟಿ ಮುಟ್ಟಾಗಿದ್ದಾನೆ ಇದು these are 5 years old boy ಲಿಟ್ಲ್ ಜಮೈಕನ್ ನೋಡಿದ ತಕ್ಷಣ ನಮಗೆ ಏನು ಅನಿಸ್ತು ಓಹೋ ಇವನು ಸಣ್ಣ ಜನಾಂಗೀಯ ದೋಷಕ್ಕೆ ಒಳಗಾಗಿರ್ತಕ್ಕಂಥವನು ಅಂತ ಗೊತ್ತಾಯ್ತು ದಿ ಅದರ್ ಲಿಟ್ಲ್ ಫೆಲೋ ಅದರ್ ಬೇರೆಯವರು ಲಿಟ್ಲ್ ಚಿಕ್ಕವ ಈಗ ಇವನ್ ಬಗ್ಗೆ ಆದ್ರೆ ಉಳಿದಿರೋದು ಯಾರು 4 years old ಇವನಿಗೂ ಒಂದು ವ್ಯತ್ಯಾಸ ಇದೆ ನೋಡಿ ಒಂದೇನು ದಿ ಅದರ್ ಲಿಟ್ಲ್ ಫೆಲೋ ವಾಸ್ ಸ್ಮಾಲರ್ ಇವನು ಬಿಗ್ಗರ್ ಅವನು ಸ್ಮಾಲರ್ ಇವನು ಬ್ಲಾಕ್ ಅವನು ವೈಟ್ ಇವನು ಕೂದಲು ಒರಟಾಗಿದೆ ಅವನ ಕೂದಲು ಸ್ಮೂತ್ ಆಗಿದೆ ಇವನು ಬ್ಲಾಕ್ ಐಸ್ ಇವನು ವೈಟ್ ಐಸ್ ಹೌದಾ ನೋಡಿ ಹೀಗೆ ಗೊತ್ತಾಗುತ್ತೆ ದಿ ಅದರ್ ಫೆಲೋ ವಾಸ್ ಸ್ಮಾಲರ್ ಬಟ್ ಆಲ್ಸೋ ಸ್ಟಡಿ ಅವನು ನೋಡಕ್ಕೆ ಚಿಕ್ಕವನಾಗಿದ್ದಾನೆ ಆದ್ರೂ ಪರವಾಗಿಲ್ಲ ಈ ವಾಸ್ ವೈಟ್ ಬಟ್ ಸ್ಪೆಲ್ಲಿಂಗ್ ವೈಟ್ WHITE ವೈಟ್ ಅಂದ್ರೇನು ಬಿಳಿ ಬಣ್ಣ ಮೊದಲನೇವನು ದೊಡ್ಡ ಹುಡುಗ ಕರ್ಗದಾನೆ ಚಿಕ್ಕ ಹುಡುಗ ಬೆಳ್ಳಗಾನೆ ವಿತ್ ಆಸಲ್ ಐಸ್ ಇವಂದು ಐಸ್ ಏನಾಗಿತ್ತು ಒನ್ ಕೈಂಡ್ ಆಫ್
ಕೋಲ್ ಕಲ್ಲಿದ್ದಂಗಿದ್ವು ಅವನ ಕಣ್ಣು. ಆದ್ರೆ ಈ ಹುಡುಗನ ಕಣ್ಣು ಹೆಂಗಿದಾವ ನೋಡಿ, ಆಜಲ್ ಲೈಕ್ ಆಜಲ್. ಆಜಲ್ ಅಂದ್ರೆ ಜಿಂಕೆ ಕಣ್ಣು. ನಮ್ಮಲ್ಲಿ ಕೆಲವರು ಬೆಕ್ಕಿನ ಕಣ್ಣೇ ಇರ್ತಾರೆ ನೋಡಿ, ಹಂಗೆ ಇವನವು ಜಿಂಕೆ ಕಣ್ಣು. ಬ್ರೌನಿಶ್, ಈ ಕಡೆ ಪೂರ್ತಿ ಕಪ್ಪು ಇಲ್ಲ, ಪೂರ್ತಿ ಬಿಳಿ ಇಲ್ಲ. ಅಂಡ್ ಲಿಟ್ಲ್ ಬ್ರೌನ್ ಹೇರ್, ಸ್ವಲ್ಪ ಕಲ್ತು. ತಲೆಕಿದ್ದೇನಾಗಿದೆ ಬ್ರೌನ್, ಸ್ವಲ್ಪ ಅಂದ್ರೆ ಕ್ಯಾಂಗು ಕೂದಲು ಅಂತೀವಲ್ರಿ ನಾವು, ಆಕಾಶ ಕ್ಯಾಂಗು ಕೂದಲು ಅನ್ನಲ್ವಾ, ಹಂಗಿದೆ. ಇನ್ ಇಸ್ ಬ್ಲೂ ಶರ್ಟ್, ಅಂಗಿ ಹಾಕೊಂಡಿದ್ದಾನಲ್ಲ, ಕಲರ್ ಯಾವುದು? ಬ್ಲೂ. ಅಂಡ್ ಕಾಕಿ ಪ್ಯಾಂಟ್, ಬ್ಲೂ ಶರ್ಟ್ ಕಾಕಿ ಪ್ಯಾಂಟ್ ಹಾಕೊಂಡಿದ್ದಾರೆ. ಎಸ್, ದೇ ಓನ್ ದ ಶೂಸ್, ಶೂ ಚಪ್ಪಲಿ ಕೂಡ ಹಾಕೊಂಡಿದ್ದಾರೆ, ಶೂ ಹಾಕೊಂಡಿದ್ದಾರೆ. ಅಂಡ್ ದೇರ್ ಫೀಟ್ ವರ್ ಮಡ್ಡಿ. ಏನ್ರಿ ಮಡ್ಡಿ ಅಂದ್ರೆ? MUDDY, ಮಡ್ಡಿ. ಏನ್ ಮಡ್ಡಿ ಅಂದ್ರೆ? ಹೆಸರು. ಮಡ್ಡಿ ಕಲ್ಸ್ಕೊಡು ಅನ್ನಲ್ವಾ, ಅಲ್ವೇನ್ರಿ? ಇವ್ರ ಕಾಲು ಕೆಸರಿನಿಂದ ಕೂಡಿದವಂತೆ. ಮೋಸ್ಟ್ಲಿ ಆಟ ಆಡ್ತಾ ಇದ್ದಾರೆ, ಅಲ್ವೇನ್ರಿ? ಮಕ್ಕಳು ಆಟ ಆಡ್ಬೇಕಾದ್ರೆ ಕಾಲೆಲ್ಲ ಹೊಳೆ ಆಗಿರುತ್ತೆ ಇಲ್ವೋ? ಇಲ್ವಾ? ಹಾಗಾಗಿ ಇಬ್ಬರ ಕಾಲುಗಳು ಕೂಡ ಶೂ ಹಾಕೊಂಡಿದ್ದಾರೆ, ಇಬ್ರು ಕೂಡ ಶೂ ಕಾಲಲ್ಲೇ ಕೆಸರು ತೊಳ್ಕೊಂಡ್ ಬಂದಿದ್ದಾರೆ. ಮಕ್ಕಳು ಸಹಜ ಅಲ್ವಾ? ಹೌದಾ ಇಲ್ವಾ? ಎಸ್, ಮಡ್ಡಿ. They were not conscious of my standing there. Conscious, ಪ್ರಜ್ಞೆ. ಅವರಿಬ್ರು ಆಟ ಆಡ್ತಾ ಇರ್ಬೇಕಾದ್ರೆ ನಾನು ಹೋಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಅವರಿಬ್ಬರ ಗಮನ ನನ್ನ ಕಡೆ ಬಂದಿಲ್ಲ. ಅವ್ರ ಪಾಡಿಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಆಟ ಆಡ್ತಾ ಇದ್ದಾರೆ. ನೀವು ಅಷ್ಟೇ ಅಲ್ವಾ? ಆಟ ಆಡ್ಬೇಕಾರೆ ಗೋಲಿ ಆಡ್ತಿರಲ್ಲ ನೀವಿಲ್ಲಿ, ನಿಮ್ ಪಾಡಿ ನೀವು ಕೇಕೆ ಹೊಡಿತಿರ್ತೀರ, ಹಿಂದೆ GNR ಇನ್ನೊಬ್ರು ಯಾರು ಅಲ್ಲೇ ಹೋಗ್ತಾ ನೋಡ್ತಿರ್ತಾರೆ. ಬರೀ ನಾಳೆ ಸ್ಕೂಲಾಗ ಅಂತ ಅನ್ಕೊಂಡು ಹೋಗ್ತಾರೆ, ಆದ್ರೂ ನಿಮಗೆ ಗೊತ್ತಿರಲ್ಲ. ಅಂದ್ರೆ ಕಾನ್ಶಿಯಸ್ ಅಂದ್ರೆ ಪ್ರಜ್ಞೆ. ಅಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಪ್ರಜ್ಞೆನೇ ಇಲ್ಲ. ಆಫ್ ಮೈ ಸ್ಟ್ಯಾಂಡಿಂಗ್ ದೇರ್ ವಾಚಿಂಗ್ ದೇಮ್, ನಾನು ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀನಿ? ವಾಚ್ ಅಂದ್ರೇನು? ನೋಡೋದು. ಅವ್ರಿಬ್ರು ಎಷ್ಟು ಚೆನ್ನಾಗಿ ಆಡ್ತಾ ಇದಾರಲ್ಲ, ಹೆಂಗ ಆಡ್ತಾ ಇದಾರಲ್ಲ ಅಂತೇಳಿ ನೋಡ್ತಾ ಇದ್ದೆ. ದ ಗೇಮ್ ಇಫ್ ಇಟ್ ಕುಡ್ ಬಿ ಕಾಲ್ಡ್ ಎ ಗೇಮ್, ಯಾವ್ದೋ ಒಂದು ಆಟ ಆಡ್ತಾ ಇದ್ದಾರಲ್ಲ ಹುಡುಗರು, ಆ ಆಟನ ನಾನು ನಿಂತ್ಕೊಂಡು ನೋಡಿದೆ. ವಾಸ್ ನಾಟ್ ಎಲಾಬರೇಟ್, ಆ ಆಟನ ವಿಸ್ತರಿಸಿ ಹೇಳಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಎಲಾಬರೇಟ್ ಅಂದ್ರೇನು? ಹಿಗ್ಗಿಸೋದು. ಎಲಾಸ್ಟಿಕ್ ಅಂದ್ರೇನು? ಹಿಗ್ಸೋದು ಅಲ್ವಾ? ಎಲಾಬರೇಟ್, ಹಿಗ್ಸಕ್ ಆಗ್ತಾ ಇಲ್ಲ. ದ ಲಿಟ್ಲ್ ವೈಟ್ ಬಾಯ್ ವಾಕ್ಡ್ ಮೆಜೆಸ್ಟಿಕ್ಲಿ. ನೋಡಿ, ಈ ಚಿಕ್ಕ ಹುಡುಗ ಹೆಂಗ ಆ ವಾಟಲ್ಲಿ ನಡೀತಾ ಇದ್ದಾನೆ ಅಂದ್ರೆ, ಈ ವಾಕ್ ಲೈಕ್ ಮೆಜೆಸ್ಟಿಕ್ಲಿ, ಜೋರ ಕೈ ಕಾಲು ಬೀಸ್ಕೊಂಡು ಇತ್ತಿದ್ದಂತ ಅತ್ತಿದ್ದ ರಾಜ ಓಡಾಡ್ದಂಗೆ ಓಡಾಡ್ತಾ ಇದ್ದಾನೆ. ಅಂದ್ರೆ ಒಬ್ಬ ಈಗ 4 years, ಇವಾಗ 1 kind of a king. 5 years, 5 ವರ್ಷದವನು ಏನಾಗಿದ್ದಾನೆ? ರಾಜನ ತದ್ವಿರುದ್ಧ ಯಾರು? ಸೇವಕ. ರಾಜ ಗಾಂಭೀರ್ಯದಿಂದ ಓಡಾಡ್ತಾ ಇದ್ರೆ, ಅವನ ಹಿಂದೆ ಮಹಾಪ್ರಭು ಅಂತ ಕೈ ಕಟ್ಕೊಂಡು ಓಡಾಡ್ತಾ ಇದ್ದಾನೆ. ಅವರಿಬ್ರು ಆಟ ಆಡ್ತಾ ಇದ್ದಾರೆ, ಆಟದಲ್ಲಿ ಪಾತ್ರವನ್ನ ನೋಡ್ತಾ ಇದ್ದಾರೆ. ಅದನ್ನ ಲೇಖಕರು ಮೂಲೆಯಲ್ಲಿ ನಿಂತ್ಕೊಂಡು ಅವನು ರಾಜನ ಪಾತ್ರ ಮಾಡ್ತಾನೆ, ಇನ್ನೊಂದು ಸೇವಕನ ಪಾತ್ರ ಮಾಡ್ತಾನೆ ಅಂತ ನೋಡ್ತಾ ಇದ್ದಾರೆ. ಮೆಜೆಸ್ಟಿಕ್ಲಿ ಅಂತ ಒಂದು ಪದ ಇದೆ. ಮೆಜೆಸ್ಟಿಕ್ಲಿ ಅಂದ್ರೆ ಗಾಂಭೀರ್ಯ. ರಾಜ ಸುಮ್ಮನೆ ಹಿಂಗ್ ಓಡಾಡ್ತಾನ, ಎದೆ ಉಪ್ಪಿಸಿ ನಡೀತಾನೆ, ಹೌದಲ್ವಾ? ಎಸ್, ಅಪ್ ಅಂಡ್ ಡೌನ್, ಮೇಲೆ ಕೆಳಗೆ, ಅಲ್ಲಿಂದ ಈ ಕಡೆಗೆ ಬರ್ತಾನೆ, ಇಲ್ಲಿಂದ ಆ ಕಡೆಗೆ ಹೋಗ್ತಾನೆ. ಒಂದತ್ರ ನಿಂತ್ಕೊಂತ ಇಲ್ಲ ಹುಡುಗ. 4 ವರ್ಷದ ಮಗು 5 ವರ್ಷದ ಮಗುಗಿಂತ ಚುಕ್ಕಾಗಿದೆ. ಅಂಡ್ ಎವರಿ ನೌ ಅಂಡ್ ದೆನ್, ಈಗ ಪ್ರತಿ ಕ್ಷಣಕ್ಕೂ ಚುರುಕಾಗಿದೆ.
shouted a commanding tone. ಆಜ್ಞೆ ಮಾಡ್ತಾನೆ, ಯಾರ ಬಾರೆ ಆಜ್ಞೆ ಮಾಡ್ತಾನೆ, ಕಮಾಂಡಿಂಗ್. ಪ್ರೇಯರ್ ಅನ್ನೋ ಕಮಾಂಡ್ ಮಾಡಲ್ವಾ? ಕಮಾಂಡಿಂಗ್ ಟೋನ್ ಟು ದಿ ಬಿಗ್ಗರ್ ಪ್ಲೇಮೇಟ್. ಯಾರಿಗೆ ಆರ್ಡರ್ ಮಾಡ್ತಾ ಇದ್ದಾನೆ? ಅವನಿಗಿಂತಲೂ ಸ್ವಲ್ಪ ದೊಡ್ಡವನಾದ ಪ್ಲೇಮೇಟ್. ಪ್ಲೇಮೇಟ್ ಅಂದ್ರೆ ಏನು? ಆಟಗಾರ. ಮೆಟ್ ಅಂದ್ರೆ ಸಹಪಾಠಿ ಅಂತೆ. ರೂಮ್ಮೇಟ್ ಅಂತೀವಿ. ರೂಮ್ಮೇಟ್ ಅಂದ್ರೆ ರೂಮಿನಲ್ಲಿ ವಾಸವಾಗಿರೋದು. ಕ್ಲಾಸ್ಮೇಟ್ ಕ್ಲಾಸ್ನಲ್ಲಿ ಸಹಚರ ಅಂತಾರೆ, ಹೌದಾ? ಪ್ಲೇಮೇಟ್ ಆಟದಲ್ಲಿ ಸಹಚರ. ದಿ ಲಿಟ್ಲ್ ಬ್ರೌನ್ ಬಾಯ್ dragged on quietly behind him and did what he was told. ಚಿಕ್ಕ ಹುಡುಗ ದೊಡ್ಡ ಹುಡುಗನಿಗೆ ಆರ್ಡರ್ ಮಾಡ್ತಾ ಇದ್ದಾನಲ್ಲ, ಅದನ್ನ ದೊಡ್ಡವನು ಚಿಕ್ಕವನು ಹೇಳಿದಂತೆ ಕೇಳ್ತಾ ಇದ್ದಾನೆ. ಏನ್ ಹೇಳಿರ್ಬೋದು? ವರ ಇದೆ ನಡಿ ಬಂದು, ನನ್ನಿಂದ ಯಾಕೆ ಬರ್ತೀಯೋ? ನಾನು ಹೇಳಿದ್ಮೇಲೆ ಬಾ, ಇಲ್ಲೇ ಆಯ್ತು ಮಹಾ, ನಾನು ಇಲ್ಲೇ ನಿಂತಿರ್ತೀನಿ, ನೀವು ಹೋಗಿ. ಈ ತರ ಚಿಕ್ಕ ಹುಡುಗ ದೊಡ್ಡ ಹುಡುಗನಿಗೆ ಆರ್ಡರ್ ಮಾಡ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನು? ಇವನು ಬಿಳಿಯ. ನಾನು ಈಗ ತಾನೇ ಹೇಳಿದೆ, ಬಿಳಿಯ ಜನಾಂಗದವರು ಕರಿಯರನ್ನ ದಬ್ಬಾಳಿಕೆ ಮಾಡ್ತಾರೆ, ಅವರನ್ನ ಶೋಷಣೆ ಮಾಡ್ತಾರೆ, ಅವ್ರು ಹೇಳಿದಂತೆ ಕೇಳುವಂತೆ ಮಾಡ್ಕೊಂಡಿದ್ದಾರೆ, ಹೌದಲ್ವಾ? ಹಾಗಾದ್ರೆ ಈ ಆಟದಲ್ಲಿ ಇನ್ನೂ ಏನೇನು ಆಟ ಆಡಿದ್ರು ಅನ್ನೋದನ್ನ we shall discuss in our next class. ಮುಂದಿನ ತರಗತಿ ಚರ್ಚೆ ಮಾಡೋಣ. ಆಗ್ಬೋದಾ? ಇಷ್ಟ ಅರ್ಥ ಆಗಿದ್ಯಾ? ನೀವು ಮನೆಗೆ ಹೋಗಿ ಹೋಮ್ವರ್ಕ್ ಏನಪ್ಪಾ ಅಂತಂದ್ರೆ, ವಾಟ್ ಆರ್ ದ ಫೀಚರ್ಸ್ ಆಫ್ 5 years and 4 years boy. 4 ವರ್ಷದ ಹುಡುಗನ ಗುಣಲಕ್ಷಣಗಳೇನು, 5 ವರ್ಷದ ಹುಡುಗನ ಗುಣಲಕ್ಷಣಗಳೇನು ಅನ್ನೋದನ್ನ ಪಟ್ಟಿ ಮಾಡ್ಕೊಂಡ್ ಬರ್ಬೇಕು. ದಟ್ ಈಸ್ ಹೋಮ್ವರ್ಕ್.